ಎಷ್ಟ್ ಹುಚ್ಚಂತೆ ನಾನು ಕೋಳಿ ಪಿಲಿ ಮೇಲ್ರ ಸಾಲ ತೆಗೆದ್ಬಿಟ್ಟಾನ. ಇವ್ ಯಾವಾಗ ದೊಡ್ಡ ಆಗ್ಬೇಕು, ಇವ್ ಯಾವಾಗ ತತ್ತಿ ಹಾಕ್ಬೇಕು, ನಾವ್ ಹೋಗಿ ಸಾಲ ಯಾವಾಗ ಕಟ್ಬೇಕು. ಮ್ಯಾನೇಜರ್ ನೋಡಿದ್ರೆ ಸಾರ್ಗ ಫೋನ್ ಹಚ್ಚಿ ಬಾ ಬಾ ಅಂದ್ಕೊಂಡ್ ಬಿದ್ದಾನ ರೊಕ್ಕ ಕಟ್ಟಾಕ. ವಿಚಾರ ಮಾಡತ್ತಿರ್ಬೇಕು. ಯಾಕೆವಾ ಏನ್ ವಿಚಾರ ಮಾಡತ್ತಿದಿ? ನಾ ಏನ್ ವಿಚಾರ ಮಾಡ್ಲಿ, ಬ್ಯಾಂಕ್ ಮ್ಯಾನೇಜರ್ ಸಾರ್ಗ ಫೋನ್ ಹಚ್ಚಿ ಮನಿ ಬರ್ತಾನ ನಿಂತಾನ. ಯಾಕ? ರೊಕ್ಕ ಕಟ್ಟಾಕ. ತಗ್ಸಿಯಲ್ಲ ಕೋಳಿ ಪಿಲಿ ಮೇಲ್ ಸಾಲ ಕಟ್ಟಾಕ್ ನಿಗ್ಲಿಲ್ಲ ಅಂದ್ರ ತಗಸ್ಬಾರ್ದು. ನೀ ಯಾಕೆ ವಿಚಾರ ಮಾಡ್ತಿ? ಮುಟ್ಸವನ ಕೋಳಿ ತತ್ತಿ ಹಾಕ್ಲತ್ತಂದ್ರ ಅವ್ನ ಸಾಲ ಮುಟ್ಟಿಸೇ ಬಿಡ್ತೀನಿ. ನೀ ಯಾಕೆ ತಿಳಿ ಕೆಡ್ಸ್ಕೊಳತ್ತಿದಿ? ಅವ್ ಯಾವಾಗ ದೊಡ್ಡ ಆಗ್ಬೇಕು, ಅವ್ ಯಾವಾಗ ತತ್ತಿ ಹಾಕ್ಬೇಕು, ನೀ ಹೋಗಿ ಅವ್ನ ಯಾವಾಗ ಮಾರ್ ಸಾಲ ಹರಿಬೇಕು. ಅವ್ ಸಾರ್ಕ ಫೋನ್ ಹಚ್ಚಿ ಮ್ಯಾನೇಜರ್ ಬಾ ಬಾ ಅಂದ್ ಗಂಟ್ ಬಿದ್ದಾನ ನೋಡ್ ನಂಗ. ಏನ್ ಖಾಲಿ ಕೈಲೇ ಹೋಲೆ ಏನ್ ರೊಕ್ಕ ಅದಾವ ಹೋಗ್ ಕಟ್ ಬರ್ಯಾಕ? ಖರೆ ಅದಾವ ನಿನ್ನ ಮಾತ. ನಾನು ಹುಚ್ಚಿ ಅದೀನಿ. ಅವಸರದಾಗ ಒಟ್ಟು ಬರೀ ಕೋಳಿ ಪಿಳಿ ತಂದಿನಿ, ಒಂದು ಹುಂಜ ತಂದಿಲ್ಲ. ಏನ್ ಹುಂಜ ನಾ ಅಲ್ಲಿ ಅಲ್ಲಿ ಎತ್ತಿಕಂದ್ರೆ ಹೆಂಗ ಇರ್ತಾವು? ನೀ ಒಟ್ಟೆ ಟೆನ್ಷನ್ ಮಾಡ್ಕೊಳಕ್ ಹೋಗ್ಬೇಡಿ. ನೀ ಅಂತ ತಲೆ ಕೆಡ್ಸ್ಕೊಬೇಡ ಅಂತಿ. ಬ್ಯಾಂಕ್ ಮ್ಯಾನೇಜರ್ ಮನ್ಯಾಗ ಬಂದ್ ಕುಂತಂದ್ರ ಅವಾಗ ಏನ್ ಮಾಡೋದ? ಆ ಬ್ಯಾಂಕ್ನಾಗೆ ನಮ್ ತಂಗಿ ಮಗ ಮ್ಯಾನೇಜರ್ ಅದಾನ. ಈಗ ನಮ್ಮ ಅರ್ಧ ಸಾಲ ಮುಟ್ತ ತಿಳ್ಕೊನಿ. 10 ಲಕ್ಷ ರೂಪಾಯಿ 5 ಲಕ್ಷ ರೂಪಾಯಿ ಹೆಂಗ್ ಮುಡ್ತಪ್ಪ? ನಮ್ ತಂಗಿ ಮಗನಿಗೆ ನೀನು ಕೊಡ್ತೀನಿ ಅಂತ ಹೇಳಿ ನಮ್ ತಂಗಿಗೆ ಮಾತು ಕೊಟ್ಟಿನ. ಅಂದ್ರೆ ನನ್ನ 5 ಲಕ್ಷ ರೂಪಾಯಿ ಮಾರಾಕ್ ನಿಂತೇನಿ? ಹುಚ್ಚಿದ್ಯವ? ಬ್ಯಾಂಕ್ ಮ್ಯಾನೇಜರ್ ಅದಾನವ. ಪೂರ ಬ್ಯಾಂಕೇ ಅವನ ಕೈಯಾಗ. ಬ್ಯಾಂಕ್ನಾಗ ರೊಕ್ಕ ನನ್ನ ಕೈಯಾಗ. ಹುಚ್ಚಿದೆ ಶಾಣೆ ಅದಿ. ನಾ ಕೋಳಿಗೆ ಮೇವು ಹಾಕಿ ಬರ್ತೀನಿ. 1-2 ಕಪ್ ಚಾ ಮಾಡು. ಅವನಡ ಒಂದ್ ಸ್ವಲ್ಪ ತಪ್ಪ ನೋಡು. ನಿನ್ನೆರೆ 3 ಕೋಳಿ ಪಿಳ್ಳಿ ಒಯ್ದೀನಿ ಇಲ್ಲಿವು. ಅವಕ್ಕೇನು ಎನಸ್ಲಕ್ ಬರಂಗಿಲ್ಲ, ಎನಿಸ್ ಒಳಗೆ ಹಾಕ್ಲಕ್ಕೂ ಬರಂಗಿಲ್ಲ. ಇನ್ನೊಂದು 3-4 ಒಯ್ದಿದ್ನಿ ಅಂದ್ರೆ ಒಂದಕ್ಕೊಂದು ಜೋಡ್ ಹಾಕಿದ್ದು ಸುಮ್ಮ ಅಲ್ಲೇ ಸಡ್ಡಿಗೆ ಹೋಗಿ ತರ್ಲೇನ? ಅದೊಂದು ಇರ್ತದಲ್ಲ ಅವ್ರಪ್ಪ. ಎಂತ ಹುಚ್ಚಿರ್ಬೇಕು ದರಿದ್ರ ನನ್ನ ಮಗ. ಇಟ್ಟಿಟ್ಟು ಪಿಳ್ಳಿ ಅದಾವ, ಪಿಳ್ಳಿ ಮ್ಯಾಗ 10 ಲಕ್ಷ ರೂಪಾಯಿ ಸಾಲ ತಗದಾನತ್ತ. ಆ ಬ್ಯಾಂಕರೇ ಯಾವ್ದಿರ್ಬೇಕು, ಆ ಬ್ಯಾಂಕ್ ಮ್ಯಾನೇಜರೇ ಎಂತವ್ ಇರ್ಬೇಕು. ಕೋಳಿ ಪಿಳ್ಳಿ ಮ್ಯಾಗ ಸಾಲ ಕೊಟ್ಟಾರಂದ್ರ ಏನ್ ಆ ಮಗ ತತ್ತಿ ಹಾಕಿ ಮುಟ್ಸಂಗದಾನ? ಆದ್ರ ಇವೆಂತ ಹುಚ್ಚ್ರಿ, ಯಾವ ಬ್ಯಾಂಕ್ನಾಗ್ರೆ ಇರ್ಬೇಕು ಇದು? ಏನಿಲ್ಲ, ಒಂದೊಂದೊಂದು ಕೋಳಿ ತೊಡಗು ಮಾಡಿದ್ನಿ ಅಂದ್ರೆ ಮಕ್ಕಳಿಗೆ ಸಾಲ ಮುಟ್ಸೋದು ಹೆಂಗ ಅನ್ನೋದು ಗೊತ್ತಾಗ್ತದೆ. ಇವನ್ ಮನಿ ಎಲ್ಲೇ ಹುಡುಕ್ಬೇಕಪ್ಪ. ನನಗೂ ಇದೇ ಊರಿಗೆ ಬ್ಯಾಂಕ್ ಮ್ಯಾನೇಜರ್ ಅಂತ ಡ್ಯೂಟಿ ಹಾಕ್ಯಾರ. ಅದ್ರಾಗ ಇದೇ ಬ್ಯಾಂಕ್ನಾಗ ನಮ್ಮ ಸಾಲ ತಗೊಂಡನ. ಮನಿ ಎಲ್ಲದು ಏನು ಸುದ್ದು? ನೋಡ ನಿತ್ತಾರಲ್ಲಿ ಇದೆ, ಯಾರು ಕೇಳ ನೋಡ. ಓ ಅಣ್ಣಾರ, ಓ ಯಾಕ್ರಿ? ಇಲ್ಲಿ ಕೋಳಿ ಶಿವಪ್ಪನ ಮನಿ ಎಲ್ಲದ್ರಿ? ಕೋಳಿ ಶಿವನ್ ಮನಿ? ಹಾ ರೀ. ನೀವು ಕೋಳಿ ತುಡುಗಿ ಬಂದ್ರೇನ? ಇಲ್ರಿ, ಅದೇ ಕೋಳಿ ಮ್ಯಾಗ ಸಾಲ ಕೊಟ್ಟಿದೇವ್ರಿ ನಮ್ ಬ್ಯಾಂಕ್ದವ್ರು. ನಿಮ್ಮದೇ ಬ್ಯಾಂಕ್ ಅದು? ಹೌದ್ರಿ. ಕೋಳಿ ಮ್ಯಾಗ 10 ಲಕ್ಷ ರೀ? ಹೌದ್ರಿ. ನಿಮ್ ಬ್ಯಾಂಕಿನ ಹೆಸರೇನ್ರಿ? ಸುಳ್ಗಡ ಸಿದ್ರಿ ಬ್ಯಾಂಕ್. ಎಲ್ಲಿ ಕೇಳಿಲ್ಲರಿ, ಹೊಸದನ್ರಿ ಇದು ಸುಡ್ಗಾಡ್ ಸಿದ್ರ ಬ್ಯಾಂಕ್? ಇದು ಕರ್ನಾಟಕದ ಒಂದೇ ಬ್ಯಾಂಕ್ ನೋಡ್ರಿ. ಒಂದೇ ಬ್ಯಾಂಕ್? ಹೌದ್ರಿ. 10 ಲಕ್ಷ ಗಟ್ಲೆ ಸಾಲ ಕೊಡ್ತೇವಲ್ರಿ ಕೋಳಿ ಮ್ಯಾಗ. ಮತ್ ಇದು ನಾವು ಸಾಲ ತಗೊಳಕ್ ಬರ್ಬೇಕಾದ್ರ ಸ್ವಲ್ಪ ಕಂಡೀಷನ್ ಏನೇನ್ ಅದಾವ್ರಿ? ಏನೇನ್ ತರಬೇಕು, ಏನೇನಿಲ್ಲ, ಎಲ್ಲಿ ಬರ್ಬೇಕು? ನಿಮ್ ಆಫೀಸ್ ಎಲ್ಲಿ ಬರ್ತದ್ರಿ? ಸುಡುಗಾಡ್ದಾಗ್ರಿ. ಏನ್ರಿ ಇದ ವಿಚಿತ್ರ ಐತ್ಲ? ವರ್ಷದಾಗ 3 ದಿನ ಪಣ ಕಟ್ಟಿರ್ತೇವು. ಯಾರಿಗೆ ಸಾಲ ಬೇಕು ಸೀದಾ ಸುಡುಗಾಡಕ್ಕೆ ಬರ್ಬೇಕು. ಸುಡುಗಾಡ್ದಾಗ ಸಾಲ ಕೊಟ್ಟೇವಂದ್ರ ಮನಿ ಮನಿ ಅಡ್ಡಾಡ್ತೇವ್ರಿ ಸಾಲಕ್ಕ. ಈ ಅಲ್ಲಿ ಏನೇನ್ ತರ್ಬೇಕ್ರಿ ನಾವು? ಸಿಂಪಲ್, ಒಂದ್ ಆಧಾರ್ ಕಾರ್ಡ್, ಒಂದ್ ಪ್ಯಾನ್ ಕಾರ್ಡ್, 3 ಫೋಟೋ. ಈ ಫೋಟೋ ಅಂದ್ರಲ್ಲ ಸಣ್ಣ ಅನ್ರಿ? ಸಣ್ಣವಲ್ರಿ, ದೊಡ್ಡ ಕಟ್ ಹಾಕ್ಸಿಬೇಕು. ದೊಡ್ಡೂರಿ? ಅಲ್ರಿ, ಎಲ್ಲಾ ಕಡೆ ಸಣ್ಣ ಸಣ್ಣ ಫೋಟೋ ತೋತಾರ, ನೀವು ದೊಡ್ಡ ತೋತೀರಿ ಅದಕ್ಕ? ದೊಡ್ಡ ಫೋಟೋ ಯಾಕೆ ತೋತೇಪ್ಪ ಅಂದ್ರ ಸುಡುಗಾಡ್ದಾಗ ನಾವ್ ಅಲ್ಲಿ ತುರಿಕ್ ಹೋಗ್ತೇವ್. ಗೊತ್ತಾಯ್ತು ಬಿಡ್ರಿ, ಗೊತ್ತಾಯ್ತು. ಸಣ್ಣ ಕಾಪಿ ಕೊಟ್ರ ನಿಮ್ಗೆ ಗುರ್ತ್ ಸಿಗಂಗಿಲ್ಲ. ಅದಕ್ಕೆ ದೊಡ್ಡ ಫೋಟೋ ತಗೊಂಡ ನೀವು ಸಾಲ ಕೊಟ್ಟ ಬಳಕ ಅಲ್ಲೇ ಸುಡುಗಾಡ್ದಾಗ ಇಟ್ಟು ಹಾಕಿರಿ. ಹೌದ್ರಿ. ಯಾಕಂದ್ರ ವರ್ಷದಾಗ 3 ದಿನ ಓಪನ್ ಆಗೋದು ನಿಮ್ದು. ಆಮ್ಯಾಗ ನೀವು ಅವ್ರ ಮಾರಿ ಗುರ್ತ್ ಸಿಗಲಾರ ದೊಡ್ಡ ಬೇಡ್ತೀರಿ. ಇದು 10 ಲಕ್ಷಕ್ಕೆ ಆಯ್ತ್ರಿ. ಇದು ಇದಕ್ಕಿಂತ ಹೆಚ್ಚಿನ ಸಾಲ ಬೇಕಾದ್ರ ಅದಕ್ ಮತ್ತೇನ್ರಿ ಕೊಡ್ಬೇಕಂದ್ರೆ ನಾವು? ಅದಕ್ಕಿಂತ ಹೆಚ್ಚು ನಿಮ್ಗೆ ಸಾಲ ಬೇಕಾಗಿದ್ರ ಅದೇ ಫೋಟೋ ಕೆಳಗೆ ಒಂದು ಮರಣೋತ್ತರ ಪತ್ರ ಹಚ್ಚಿ ಕೊಡ್ಬೇಕು. 15 ಲಕ್ಷ ಕೊಡ್ತೇವ್ ನಾವು. ಅಂದ್ರ ಹೆಚ್ಚಿಗೆ ಸಾಲ ಬೇಕಾದ್ರ ಅವ್ರ ಮರಣೋತ್ತರ ಹೆಚ್ಚು ತಕ್ಕೋಬಹುದು. ಹಿಂಗೈತೇನ್ರಿ ಇದು? ಈಗ ಮತ್ತ ನಾವು ರೊಕ್ಕ ತುಂಬಲಾಕ ಬರ್ಬೇಕಾದ್ರ ಅಕಸ್ಮಾತ್ ನೀವ್ ಈ ತಿಂಗಳು ಬರ್ಲಿಲ್ರಿಪ್ಪ, ನಮಗ್ ವಾಜ್ ಆಕೈತಿ. ತಿಂಗಳ ಕಟ್ಬೇಕಾಗ್ತೈತಿ. ನಾವು ಇವ್ರ ಸರ್ ಬಂದಿಲ್ಲ, ನಾವೇ ಹೋಗಿ ಕಟ್ಬೇಕಾದ್ರ ನಾವ್ ಎಲ್ಲಿ ಹೋಗಿ ಕಟ್ಬೇಕು? ಸೀದಾ ಸುಡುಗಾಡಕ್ಕೆ ಅಲ್ಲಿಗೆ ಬರ್ಬೇಕು. ನೋಡೋಣ್ರಿ, ಹಂಗೇನ್ರ ಸಾಲ ಬೇಕಾದ್ರ ಇವ್ರು ತಗೊಂಡಾರಲ್ಲ ಹೆಂಗವ್ರಿ ನಮ್ಮಲ್ಲಿ? ನಮ್ಮ ಮಾಮಾರಿ ಮಾಹಿತಿ ಇನ್ನಟ್ ಏನ್ರಿ ಬೇಕಾದ್ರ? ನಿಮ್ಮ ಮಾಮಾರಿ? ಹೌದ್ರಿ. ರಿಲೇಷನ್ ರೀ? ಅವ್ರ ತಂಗಿ ಮಗಾರನ. ಓಹೋ, ಅವ್ರ ಮಗಳಿಗೆ ನನಗೆ ಕೊಡ್ತಾಂದಾರ್ರಿ. ಅವ್ರಿಗೆ ಸಾಲ ವಾಜ್ಯ ಆಯ್ತು ಮಾಡ್ತು ಅಂದ್ರ ಅದು ಸಾಲ ಕಟ್ಟಿದ್ರ ನಾನೇ ಕಟ್ಟಬಹುದ್ರಿ. ಆ ಹುಡುಗಿನ ನಿಮಗ್ ಕೊಡ್ತೀನಿ ಅಂದಾರೆ? ಹೌದ್ರಿ.
ಅದ ಹುಡುಗಿ ಸಂಬಂಧ ನಾ ಇಲ್ಲಿ ತಿರುಗಾಡ್ತೇನೆ ಚಂತಾನ ಈ ಮಗ ಬಂದು ಒಕ್ಕರ್ಸ್ಕೊಂಡ್ಲ ಹಾ ಮಾಡ್ಕೊಳಕತ್ತಿ ಮಗನ ಹೆಂಗ್ ಮಾಡ್ಕೋತೀನಿ ನೋಡ್ತೇನೆ ಇಲ್ರಿ ಏನಂದ್ರಿ? ಏನಿಲ್ರಿ ಅಂದ್ರ ಒಳಗಿಂದೊಳಗ್ ರಿಲೇಷನ್ ಅಂದ್ರಲ್ಲ ನೀವು ಇನ್ನು ಸಾಲ ಜಲ್ದಿ ಮುಟ್ತದ ಕೋಳಿ ಪೇಳಿನೂ ದೊಡ್ಡ ಅಕ್ಕವು ಇನ್ ನಡೀತದ ಹಿಂಗ್ ವಿಚಾರ ಮಾಡಿದಾರೆ ನಾನು ಅಂದ್ರೆ ನಾನು ಅವ್ರ ಪರಿಚಯದಿಂದ ನಮಗೂ ಸಿಗಬಹುದಲ್ಲ ಅಂತ ವಿಚಾರ ಮಾಡತ್ತಿದ್ದೆ. ನಾನು ಇದ್ದಾಗ ಬಂದೇನ್ರಿ ಊರಿಗೆ. ಹೋರಿ ಅವ್ರ ಮನೆಯಲ್ಲಿ ಇಲ್ಲಿ ಹಿಂಗ್ ಸೀದಾನೆ ಹೋರಿ ಹಾ ರೀ. ಈ ಕಡೆ ಮಾರಿ ಮಾಡಿ ಬಾಗ್ಲದ್ರಿ ಅಲ್ಲಿ ಕೋಳಿ ಪಿಳಿನೂ ಇರ್ತಾವ ಹೋರಿ ಅಲ್ಲಿ. ಆ ಕೋಳಿ ನೋಡಿದ್ರೆ ನಿಮ್ಮ ಬ್ಯಾಂಕಿನ ಅನ್ನೋದು ಗೊತ್ತಾಗ್ತದ. ಹೌದಿಲ್ರಿ? ಅದಾರ ಹೋರಿ ಇಲ್ಲೇ ಮುಂದದಾರ ಬಲ್ರಿ. ಹೋರಿ ನಿಮ್ಗ ಸಾಲ ಬೇಕಾದ್ರೆ ಹೇಳ್ರಿ, ನಾ ಅವ್ರಿಗೆ ಅವ್ರ ಕಡೆ ಮಾತಾಡಿಸ್ತೇನಲ್ರಿ. ಅಕಸ್ಮಾತ್ ನನ್ನ ಕಾಂಟ್ಯಾಕ್ಟ್ ಇಲ್ಲ ಸೀದಾ ಸುಡೋರ್ಗ್ ಬರ್ರಿ ನೀವು. ಯಾಕ ಗೊತ್ತವ್ರಿ ಅಲ್ಲೇ ಸಿಗ್ತಿರ್ಲೆ. ಹಾ ರೀ. ಅಲ್ಲ ಮಗನ ಅಲ್ಲ ಪೂರ್ತಿ ಇವನ್ ಹಿಂಡಿ ತೆಗದ್ರ ಮೈಯಾಗ ನೋಟಾಕ್ ರಗತ್ತಿಲ್ಲ ಅಂತ ಬಂಗಾರ ಅಂತ ಹುಡುಗಿ ನೀವನಿಗೆ ಕೊಡ್ತಾರ. ಮಾಡ್ಕೊಳಕತ್ತಿ ಮಗಳ ಹೆಂಗ್ ಮಾಡ್ಕೊತಿ ನೋಡ್ತೇನೆ. ಆಮೇಲೆ ಕೋಳಿ ಮ್ಯಾಗ ಸಾಲ ತಗೊಂಡ ಪಾರವಾಳಿ ಮ್ಯಾಗ ತಗೊಂಡನ ಒಂದು ಗೊತ್ತಾಗವಲ್ದಲ್ಲ. ಮಮ್ಮ ಕೊಳಿಸ್ವ್ಯಾ ಕೊಳಿಸ್ವ್ಯಾ ಯಾವ ಮೊಮ್ಮಗ ಬಾರ್ಲ ಹೊರಗ. ನಾನು ಹಳೆ ಬಂತು ಯವ್ವ ಬಂದ ಮನಿಗೆ ಮ್ಯಾನೇಜರ್ ಏನು ಹೋಳೆ ಏನ್ ಅನ್ಗಡಾಗಿದಿ ಹಿಂಗಿದ್ದೇನು ಹೆಂಗಾಗಿದಿ ಅಪ್ಪು ನಾನು ಹಳೆ ಬರ್ತಲೆ ಕುಂದ್ರ ಏನು ದೇವ್ಯಾ ಹಿಂಗಿದ್ದಿ ಹಿಂಗಾಗಿದೇನ ನಮ್ಮ ತಂಗಿ ಹೆಸರು ತಂದಿ ಹೆಂಗಾರಿ ಅಲ್ಲಿ ನಿನ್ನ ಸಸಿ ಹೋಲೆ ನನ್ನ ಮಗಳ ದೇವಾಕಿ ಇಟ್ಟಿದ್ದಾಗ ನೋಡಿನಿ ದೊಡ್ಡಕ್ಕೆ ಆಗಿ ಅಪ್ಪನ ಹೆಸರು ತಂದೆವ. ಅಂದ್ರು ನಮ್ ಬ್ಯಾಂಕಿನ ಸಾಲ ಮುಡ್ಸಂಗ ಆದಿ. ಏನ್ ಹೊಲೆದೇವಿ ಏನಲ್ಲದಿದಿ ಅಲ್ಲ ದೊಡ್ಡಕ್ಕೆಗಳ ಇನ್ನ ಸಾಲ ಮುಡಿಸ್ತಾಳ ಆಕಿನೇ ತಂದೆ. ಸಾಲ ಹಾಕ್ಯಾಕ ಮುಟ್ಟಿಸ್ತಾವ ನಾನು ಕೋಳಿಗಳು ಮುಟ್ಟಿಸ್ತಾವ. ಅಲ್ಲ ನಿನ್ನ ಕೈ ನೀಗುದಿಲ್ಲಲ್ಲ ನಿನ್ ಕೆಲಸ ಅದು ಇದು ಅಂತ ಹೇಳಿ ಹೋಲಿ ಬಿಡೋಲೆ ಈ ಊರಿ ನೀ ಎಂದ ಬಂದಿ 2 ದಿವ್ಸ ಆಯ್ತು ಮಾಮ ಪಣ ಕಟ್ಟಿನಿ. ಇವತ್ತೊಂದ್ ದಿವ್ಸ ರಾತ್ರಿ ಪಣ ಕಟ್ಟದ ಮುಗಿತು. ಇನ್ನ ಮನಿ ಸಾಲಕ್ಕೆ ಅಡ್ಡಾಡಿದ ನೋಡು. ನಾನು ಇವತ್ ರಾತ್ರಿ ಬರ್ಲ ನೀವ್ ಹೆಂಗ್ ಪಣ ಕಟ್ತೀರಿ ನೋಡಾಕ? ಬ್ಯಾಡ, ನಾವ್ ರಾತ್ರಿ ಟೈಮ್ನಾಗ ಪಣ ಕಟ್ಟ ಟೈಮ್ನಾಗ ಉರ್ಪಟ್ ಪುಚ್ಚಿನ ಕೋಳಿ ಇರ್ತಾವ, ನೀನು ನಿಗುದಿಲ್ಲ. ಬರ್ಬೇಡಿ. ಯಾಕೆ ಇದ್ರ ಇರೋಲ್ ಯಾಕಮ್ಮ ಅವೇನ್ ಮಾಡ್ತಾವ ನನಗ ನಾ ಬರೇಕ್ ನೋಡು. ಹುಚ್ಚಿ ರಾತ್ರಿ ಪಣ ಕಟ್ಟ ಟೈಮ್ನಾಗ ಎಲ್ಲಿ ಬಂದ್ ಕೂಗ್ತಾವ ನಮಗೆ ಗೊತ್ತಿಲ್ಲ. ಇನ್ನು ನೀ ಸುಮ್ಕೊಂಡ್ರಿ ನಿನ್ನ ಬಿಡ್ತಾವ. ಬೇಡ ಬ್ಯಾಡ್ಯಾವ ಅಲ್ಲಿ ನೀ ಹೋಗೋದು ಬೇಡ. ಅಲ್ಲಿ ಉಪರಾಟಿ ಕುಚ್ಚಿನ ಕೋಳಿ ಇರ್ತಾವ ಸಿಕ್ಕಂಗಿ ಕೋಳಿ ಸಾಕಿಂದ ಅವ್ ಕಾಳ ಹಾಕೋತಿಲ್ಲೇ ಇರು. ಆಯ್ತಾಳಪ್ಪ ಹೋಲಿ ಬಿಡೋಲೆ ಏನ್ ಇಟ್ಕೊಳ್ಳೋಣ ಸೀದಾ ಸುಡೋರ್ಗೆ ಬಂದ್ಬಿಡಲ್ಲ, ಅಲ್ಲೇ ಇರ್ತೀನ. ನಿಮ್ಮಿಬ್ಬರು ಮದ್ವಿ ಏನ್ ಇಟ್ಕೊಳ್ಳೋಣ ಒಲೆ. ಮದಿವೆ ಈಗೇನ್ ಬೇಡ ಮಾವ. ಯಾಕೋ ನಾ ಇನ್ನ ಇದ್ರಾಗ ಪ್ರಮೋಷನ್ ತಗೋಬೇಕದ. ಮತ್ತ ಇಡೀ ಕರ್ನಾಟಕ ಸುಡುಗಾಡಲ್ಲ ನಮ್ ಕೈಯಾಗಿರ್ಬೇಕದು. ನೋಡ್ಯವ ಇಂತ ಹಳೆ ನಮಗೆಲ್ಲಿ ಸಿಗ್ತಿದ್ದ. ಇಡೀ ಕರ್ನಾಟಕದ ಸುಡುಗಾಡೆಲ್ಲ ಇವನ ಕೈಯಾಗೆ. ನೀ ಬೇಕಾ ಸುಡುಗಾಡಕ್ ಹೋಗು, ನಿನ್ನ ಸದರ ಕುಂದ್ರ ನಮಗ ಯಾವನ ಯಾಕೆ ಹೋಗ್ಲಿಪ್ಪ ಅಯ್ಯನ್ ಬೆನ್ನತ್ತಿ ಬೇಕಂದ್ರ ನೀನ ಹೋಗು. ಮಾವ ತಲೆ ಕೆಡ್ಸೋಬೇಡ. ಯಾವ ಊರು ಸುಡುಗಾಡದಾಗ ಇರ್ತೀರು ಅಲ್ಲಿ ಪತ್ರ ಶೆಡ್ ಹೊಡ್ಕೊಡ್ತೀನಿ. ಯಾಕಂದ್ರ ನಾವು ಫೇಮಸ್, ನಮ್ದು ಸುಡುಗಾಡ ಸಿದ್ರ ಫೈನಾನ್ಸ್ ಅಂದ್ರ ಫುಲ್ ಫೇಮಸ್ ನೋಡು. ಇಷ್ಟ ಹುಡುಗು ಹಿಡಿದು ತೋರ್ಸ್ ನೀನ್ ಜಾಗ ನೋಡು. ಅಲ್ಮಮ್ಮ ಮಾತು ಒಂದ್ ಪ್ರಮೋಷನ್ ಅಂತೀಯಲ್ಲ, ಪ್ರಮೋಷನ್ ಆದ್ಮೇಲೆ ಏನ್ ಸಿಗ್ತದ ನಿಂಗ? ಹುಚ್ಚಿ ನನ್ನ ಪ್ರಮೋಷನ್ ಆದ್ರ ಇಂತ ಸಣ್ಣ ಬ್ಯಾಗ್ ಹಿಡಂಗಿಲ್ಲ. ದೊಡ್ಡ ಭಗವಾನ ಕೊಟ್ಟಿರ್ತಾರ. ಒಂದು ನಮ್ಮ ಕಂಪನಿ ಕಡೆಯಿಂದ ಸುಡುಗಾಡ ಸಿದ್ರ ಫೈನಾನ್ಸ್ ಕಂಪನಿಯಿಂದ ದೊಡ್ಡ ಜೋಳಿಗೆ ಕೊಡ್ತಾರ, ಒಂದು ಭಗವಾ ಕೊಡ್ತಾರ. ಕೈ ಎಲ್ಲಿ ಹಚ್ತೇನೆ ಚುಯ್ ಮಾಮ ಹಂಗಾರ ಹಾಕೊಂಡ್ ಬಾರ, ನಾ ಹಿಡ್ದಿಡ್ ಚೂ ಅನಸ್ತೇನೆ. ಹುಚ್ಚಿ ಇನ್ನ ಪ್ರಮೋಷನ್ ಆಗಿಲ್ಲ, ಎಲ್ಲಿ ಹಾಕೊಂಡ್ ಬರ್ಲಿ ಚುಯ್ ಕನಸ್ತಾಳತ್ತಿಕ್ಕಿ. ಹೋಲಿ ಬಿಡೋಲೆ ನೀನ್ ಎಲ್ಲಿ ಹೋಲಕ್ ಹೋಗ್ಬೇಡ. ಇಲ್ಲೇ ಮನ್ಯಾಗ ನಾಯಿ ಕುನ್ಯಾಂಗ ಬೀಳು. ನಾ ಅದೀನಿ ಅದಕ್ಕ ನೀ ನಮ್ ತಂಗಿ ಮಗ ಪೂರ ಒಳಗಿನ ಮದಿ. ಸಾಲ ಮುಟ್ಟತನ ಇಲ್ಲೇ ಇರು. ಸಾಲ ಮುಟ್ಟದ ಮಾಡ್ದೇನೆ ಇಬ್ರು ಕೂಡ ಹೋಗಿ ಬಿಡ್ರಿ. ಇಲ್ಲ ಮಾಮ, ಯಾಕೋ ನಮ್ಮ ಸುಡುಗಾಡ ಸಿದ್ರ ಬ್ಯಾಂಕ್ ಫೈನಾನ್ಸ್ ಏನದಲ್ಲ ಒಂದ್ ರೂಲ್ಸ್ ಅದ. ಏನು ಅದು? ದಿನ ಊರೂರ ಅಡ್ಡಾಡಿ ಮನಿ ಅಡ್ಡಾಡಿ ಏನ್ ಸಾಲ ಕೇಳ್ತಲ್ಲ ಮುಗ್ಸೊಂಬಂದ್ ಸೀದಾ ನಾವು ಸುಡುಗಾಡದಾಗ ಮುಕ್ಕೋಬೇಕು. ಆಯ್ತು ರೂಲ್ಸ್ ಅವಪ್ಪ. ಯಾರ ಮನೆಗ್ ಬರಪ್ಲಿಲ್ಲ. ಸುಡುಗಾಡ ದೂರ ಇತ್ತಂದ್ರ ಏನ್ ಮಾಡ್ತಿರೋ? ಸಾಲೆ ಮಕ್ಕೋತೇವ್. ಸಾಲ್ಯಾಗ? ಹೌದು. ಮನಿ ಅದು ಬಂಗಾರ ಅಂತ ಮನಿ ಅದ. ನಮಗ್ ಡ್ಯೂಟಿ ಅದ ಕೊಟ್ಟಿರ್ತಾರ ಮ್ಯಾನೇಜರ್ ಆಗಿ. ನಾವ್ ಸುಡುಗಾಡ್ ನೋಡ್ಕೋಬೇಕು. ಬ್ಯಾರೆ ಊರಿಗೆ ಹೋಗಿಸಿಂದ್ರ ಅಲ್ಲಿ ಪಣ ತೊಟ್ಟು ಬರ್ಬೇಕು. ಬಾಳ್ ರೂಲ್ಸ್ ಅವ. ಅಂತಾನ ತಿರ್ಗಾಡ್ತೀನಿ. ಊಟದ ವ್ಯವಸ್ಥೆ ಹೆಂಗ್ ಮಾಡ್ತೀರಿ? ಮಾಮ ಎಷ್ಟ್ ಹುಚ್ಚಿದ್ನಿ. ನಾವೀಗ ಮನಿ ನಾವು ಫೈನಾನ್ಸ್ ಕೇಳಕ್ ಹೋಗಿರ್ತೀವಿ. ಅವ್ರಿಗೆ ಅವತ್ ಕಟ್ಟದ ಆಗಲ್ಲ. ಕಟ್ಟದಲ್ಲ 4 ರೊಟ್ಟಿ ತೋತೇವ್ ನಾವು, ಅದೇ ಬಡ್ಡಿ ಸಮೇತ. ಅಟ್ಟೆ ತೋತೇವ್ ಸೀದಾ ಹೋಗಿ ಸಾಲ ಕೂತ್ ತಿಂದ್ ಬರ್ತೇವ್.
ಏನ್ ಹುಚ್ಚದೇವಲೆ ಮ್ಯಾನೇಜರ್ ಆಗಿ ಕೈಯಾಗ ರೊಟ್ಟಿ ಹಿಡ್ಕೊಂಡ್ ತಿರ್ಗಾಡ್ತೆ ಏ ಹೋಲ್ ಬಿಡು ಇನ್ 4 ದಿನದಾಗ ನಿಮ್ ಇಬ್ಬರಿಗೆ ಜೋಡ್ ಮಾಡಿ ಬಿಡ್ತೀನಿ. ಬೇಡ, ನನಗ್ ಪ್ರಮೋಷನ್ ಆಗತನಕ ಮದ್ವಿ ಬೇಡ. ಈಗೇನೇನ್ ಸಾಲ ಕಟ್ಟಾವು ಏನ್ 4 ರೊಟ್ಟಿ ತಂದು ಕೊಡಾವು? ಏನ್ ಹುಚ್ಚದೆ ದೇವೇನಿ ಮನಿ ಅದ ನಿನ್ನ ಸಸಿ ಶೇಂಗಾದ ಹೋಳಿಗೆ ಮಾಡ್ಯಾಳ ಹಾಕಿ ಕೊಡ್ತಾಳ ಒಳಗ್ ಕೂತ್ ಊಟ ಮಾಡು. ಏ ನಡಂಗಿಲ್ಲ, ನಮಗ ಈ ಹೋಳ್ಗಿ ಬಿಸಿ ಊಟ ಒಟ್ಟ ನಡಂಗಿಲ್ಲ. 4 ತಂಗಳ ರೊಟ್ಟಿ ಕೊಡು, ಸೀದಾ ಹೋಗಿ ಸಾಲ ಕೂತಿತ್ತೇವ್. ನಾವು ಯಾರ ಮನ್ಯಾಗರೆ ಉಂಡೆವ್ ಅಂದ್ರ ಅದು ನಮ್ ಸುದ್ದಿ ಮ್ಯಾಗಿನ ಸಾಹಿಬ್ ಗೊತ್ತಾಯ್ತಲ್ಲ, ನಮಗ ನಮ್ ಪ್ರಮೋಷನ್ ಆಗುದಿಲ್ಲ, ಮೊದ ಕಳಿಸಿ ಬಿಡ್ತಾರ. ನೋಡ್ ತಂಗಿ ನನ್ನ ಹಳೆ ಎಷ್ಟು ಕಾಸ್ಟ್ನಾಗ ಅದಾನ. ಇದು ಎಲ್ಲ ಯಾರ ಸಲ ಅಂದ? ನಿನ್ನ ಸಲುವಾಗಿ. ಆಯ್ತಾಯ್ತು ಮಾವ, ನಾ ಬರ್ಲೆ. ಇನ್ನೊಂದೆರಡು ಹಿಂದ ಮನಿ ಅದಾವ, ತಿರ್ಗಾಡ್ಕೊಂಡ್ ಬರ್ತಾ. ನಾ ಬರೋ ತನಕ ಒಂದ್ 4 ರೊಟ್ಟಿ ತಂದಿಡ್ರಿ, ಇಲ್ಲಿ ತಗೊಂಡ್ ಹೋಗ್ತೀನಿ ನಾನೇ. ನಮಸ್ಕಾರ ಸಾಹೇಬ್ರ. ನಮಸ್ಕಾರ. ಕಟ್ಟದ್ರೇನ್ರಿ ಸಾಲ? ಏ ಇಲ್ರಿ, ಇವತ್ತು ಕಟ್ಟಿಲ್ಲ ಅವ್ರು. ಇವತ್ 4 ರೊಟ್ಟಿ ಮಿಗಿ ಬೈ ಹಿಡ್ದ. ಹೆಂಗ್ರಿ ಹಿಂಗ್ಯಾಂಗ? ನಾವು ನೋಡ್ರಿ ಸಾಲ ಕೇಳಕ್ ಹೋಗಿರ್ತೇವ್, ಬಡ್ಡಿ ಕಟ್ಟದಲ್ಲಿಲ್ಲಲ್ರಿ ಅವ್ರಿಗೆ, 4 ರೊಟ್ಟಿ ಕೊಡತ್ತೇವ್. ಓಹೋ, ಹಿಂಗ್ ಸ್ವತಃ ಐತೇನ್ರಿ? ಹೌದ್ರಿ. ಏ ಬಾಳ ಬಿಸಿ ರೊಟ್ಟಿ ಅಲ್ರಿ ಅವು, ತಂಗಳ ರೊಟ್ಟಿನೇ ಬೇಕು ನಮಗ. ಅಲೋ, ಬಾಳ ಅನುಕೂಲ ಐತಿ ಬಿಡ್ರಿ ನಿಮ್ ಬ್ಯಾಂಕಿಂದ. ಹೌದ್ರಿ. ಮತ್ ಇದಕ್ಕೆ ಏನಾರ ಇನ್ಸೂರೆನ್ಸ್ ಅವು ಇವು ಐತ್ರಿ. ನಿಮಗಿಲ್ಲ, ಕೋಳಿಗೆ ಐತ್ರಿ. ಹೆಂಗ್ರಿ? ಹುಂಜ ಏನಾರ ಮೆತ್ತಗಾಗಿದ್ರ ಕೋಳಿ ಭಾಳ ಇದಾಗಿರ್ತಲ್ಲ, ಕೋಳಿ ಮ್ಯಾಗ ನಾವು ಇನ್ಸೂರೆನ್ಸ್ ಹಾಕಿರ್ತೇವೆ. ಅಲ್ರಿ ಸರ, ಹುಂಜ್ ಮೆತ್ತಗಾಗಿರ್ತದ, ಇನ್ಸೂರೆನ್ಸ್ ಕೋಳಿಗೆ ಯಾಕ? ಅಲ್ರಿ ಮತ್ತ ಹುಂಜ ಮೆತ್ತಗಾಗಿರ್ತಲ್ಲ, ಅದ್ರ ಮುಗ್ದೇ ಹೋಗಿರ್ತದ, ಅಂದ್ರ ಅದಕ್ಕೆ ನಾವು ಕೋಳಿಗೆ ಹಾಕಿರ್ತೇವೆ. ಇದ್ರ ಹುಂಜಿನ ಮುಗ್ದೇ ಇರ್ತದ, ಇದಕ್ಕೆ ಯಾಕ? ಅದ್ರದ್ ಬದ್ಲಿನೇ ಕೋಳಿ ಕೊಡೋದು. ಅಂದ್ರ ಅದೇ ರೊಕ್ಕದಾಗ ನಾವ್ ಕಾಳ ಕಡಿ ತಂದ್ ಅದಕ್ ಹಾಕೋದು. ಹಾಕೋರಿ. ಹಿಂಗೈತಲ್ರಿ ಇದು? ಹಾ. ನನ್ ಈಗ ಸದ್ದಲ್ಲಿ ಯಾಕೆ ಹೊಂಟಿದೆ ಗೊತ್ತೇನ್ರಿ? ನಿಮ್ಮ ಮಾಮರ್ಗಿ ಅದು ಮಾಹಿತಿ ಕೇಳಕ್ಕೆ ಹೊಂಟಿದಾರ. ಕೇಳಿ ನಾನು ಸಾಲ ಹಾಕಿಸ್ಕೋಬೇಕತ್ತೇನ್ರಿ. ಹೌದಾ? ಹ್ಞೂನ್ರಿ. ಏ ಹಾಕೋರಲ್ಲ. ನಾ ಬಂದ್ ಭೇಟಿ ಹಾಕಿನ್ ತೋರಿ. ಆಯ್ತಾಯ್ತು. ಅವ್ರು ಸ್ವಲ್ಪ ಹೇಳ್ರಲ್ಲ, ಹಾ ರೀ. ಬ್ಯಾಂಕಿನವ್ರು ಹಳೆ ಹೋಗ್ಯಾನ, ಮತ್ತ ಜಲ್ದಿ ಬರ್ತಾನ, ಒಂದ್ 4 ರೊಟ್ಟಿ ತೆಗೆದು ಹಾಗೆ ಇರುತ್ತೇಳಿ. ಅದನ್ನು ಹೇಳ್ತೀನಿ. ಮತ್ತೆ ನಿಮ್ ಮದ್ವಿ ಬಗ್ಗೆ ಏನ್ ಮಾತಾಡಿದ್ರಿ? ಅದು ಪ್ರಮೋಷನ್ ಆಗೋ ತನಕ ನಾ ಅಂಕ ಮಾಡ್ಕೊಂಡ್ರಿ. ಹಿಂಗ್ರಿ? ಮಾಡ್ಕೋಬೇಡ್ರಿ, ಮಾಡ್ಕೋಬೇಡ್ರಿ ನೀವು. ಅಲ್ರಿ ಒಂದ್ ಹೆಣ್ಣಿನ ಸಂಬಂಧ ನಿಮ್ ಪ್ರಮೋಷನ್ ಕಳ್ಕೊತೀರಿ ನೀವು? ಹೇಳ್ರಿಪ್ಪ, ಮೊದಲು ಪ್ರಮೋಷನ್ ಅಲ್ಲಿ ಇದ್ರಾಗ ಒಂದ್ ಹೆಜ್ಜೆ ಮುಂದ್ ಬರ್ಬೇಕು ನೀವು. ಹೌದ್ರಿ. ನಿಮ್ ಹೆಸರು ನಮ್ಮಂತವ್ರು 4 ಮಂದಿ ಹಳ್ಳಿಗೆ ಹೇಳ್ಬೇಕು. ಹೌದು ಮತ್ತ, ಇಂತವ್ರು ಹಿಂಗಿದ್ರು ಹಿಂಗ್ ಮಾಡಿದ್ರ ಅಂತ ಹೇಳಿ. ಹೌದು ಮತ್ತ. ಹೌದಿಲ್ರಿ? ಈಗ ನೀವು ಮದ್ವೆ ಆದ್ರಿ ಅಂದ್ರ ಸುಡ್ಗಾಡ್ ಬಿಡ್ತೀರಿ, ಮನ್ಯಾಗ ಪಣ ಕಟ್ಟೋದಾಕತಿ. ಇದು ನೋಡ್ರಿ ಕರ್ನಾಟಕದ ಫೇಮಸ್ ಆಗ್ಬೇಕಿದ್ ಇದು. ಸುಡುಗಾಡ್ ಸಿದ್ರ ಫೈನಾನ್ಸ್ ಅಂದ್ರ ಫೇಮಸ್ ಆಗ್ಬೇಕು. ಮತ್ತ ಅದನ್ನ ಹೇಳ್ರಲ್ಲ. ಅದಕ್ಕೆ ನಾ ಬಾಸ್ ಆಗ್ಬೇಕದ್ರಿ. ಹೇಳ್ರಿ, ಈಗ ನಾನು ಅವ್ರ ಬಗ್ಗೆ ಒಂದಿಟ್ಟು ಮಾಹಿತಿ ಕೇಳ್ಕೊತೀನಿ. ಇದ್ರ ಬಗ್ಗೆ ಎಲ್ಲ ನಿಮ್ಮ ಮಾಮರಿಗೆ ಕೇಳ್ಕೊಂಡ್ ನಿಮ್ ಬಗ್ಗೆ ನೋಟ್ ಮಾತಾಡ್ತೀನಿ ನಾ. ಅದು ನಿಮ್ಗೆ ರೊಟ್ಟಿನೂ ತರ್ಲಕ್ ಹೇಳ್ತೇನೆ. ಅದು ಮರಿಬೇಡ್ರಿ. ಯಾಕಾಗತ್ತ? ಅಲ್ಲ ಮಗನ, ಪ್ರಮೋಷನ್ ಆಗಿಂದ ಮದುವೆಕ್ಕೆ ಆ ಪ್ರಮೋಷನ್ ಆಗೋದ್ರಾಗೆ ಇಲ್ಲಿಕ್ಕಿಗೆ ಪ್ರಮೋಷನ್ ಕೊಡ್ತೀನಿ ಮಗನ. ನೀ ಹೆಂಗ ಮದುವೆ ಆಕೈತಿ ನೋಡ್ತೀನಿ ನಾನು. ನಮಸ್ಕಾರ ರೀ ಹಿರಿಯರ್ಗೆ. ನಮಸ್ಕಾರ. ಹಿಂಗ್ ಬಂದೇವ ಹುಡುಗ? ಏನಿಲ್ರಿ, ಅದೇ ನಿಮ್ಮನ್ನ ಕೇಳ್ಕೊತ ಆಗಳೇ ಒಬ್ರು ಬಂದಿರ್. ನಿಮ್ ಮನಿ ಅಡ್ರೆಸ್ ನಾನು ಕೊಟ್ಟಿದ್ದೇರಿ. ಹಿಂಗ? ಅದೇ ನನಗೂ ಸ್ವಲ್ಪ ಸಾಲ ಬೇಕಾಗಿತ್ರಿ. ಯಾವಾಗ 6 ತಾಸು ರಾತ್ರಿ ಆಗ್ಬಾರು? ನಮ್ಮ ಮಳೆ ನನ್ನ ಮಗಳ ಗಂಡವ. ಹೌದ್ರಿ? ಅವನಿಗೆ ಕೊಡೋದಿನ್ನ ಅವು ಫಿಕ್ಸ್ ಮಾಡಿಬಿಟ್ರಿ ನಂಗ. ನಿಮ್ ಪುಣ್ಯ ಹತ್ತದ್ರಿಪ್ಪ. ನೀವು ಮದ್ವಿ ಯಾವಾಗ ಯಾಕೆ ಮಾಡಲ್ಲ? ನನಗೂ ಸ್ವಲ್ಪ ಸಾಲ ಎಸದ್ ಕೊಟ್ರ. ಕುಂಡ್ರಂಗಿಲ್ರಿ. ಅದಕ್ಕೆ ಏನೇನ್ ಬೇಕ ಅನ್ನೋದು ಕೇಳಿನ್ರಿನ, ಅವೆಲ್ಲ ಮನ್ಯಾಗ ಹೋಗಿ ರೆಡಿ ಮಾಡ್ಕೊಂಡೇ ಬಂದ್ಬಿಡ್ತೇನ್ರಿ. ಯಾವ ಬೇಕಾದಾಗ ಬಾ, ನಾ ಹೇಳ್ದ ನಳೆನ್ ಹೊಲತನ ಹಿಂಗತ್ತೀರಿ. ಕೊಡಸ್ರಿಪ್ಪ, ನನಗೂ ಸಾಲ ಕೊಡಸ್ರಿ. ನಾನು ಒಂದ್ ಸ್ವಲ್ಪ ಕೋಳಿ ಏನ್ರಿ ಮಾಡ್ಕೋಬೇಕತ್ತೇನ್ರಿ. ಮಾಡ್ಕೊ. ಅವು ಆಧಾರ್ ಕಾರ್ಡ್ ಇದು ತೊಗೊಂಬರ್ತೇನ್ರಿ. ತೊಂಬ ಪಟ್ನೆ ತೊಂಬ. ಹ್ಞೂ. ನೋಡ್ ತಂಗಿ ಹೆಂಗದ ನಾವ ಊರ್ ಮಂದಿ ನನಗೆ ಬಂದ್ ಸಾಲ ಕೇಳ್ಬೇಕು. ಸಾಲ ಇಸದ್ ಕೊಡಿಸ್ತೀನಿ. 10 ಲಕ್ಷ ಆಯ್ತಂದ್ರ 1 ಲಕ್ಷ ನಾ ತಗೋತೀನಿ, 9 ಲಕ್ಷ ಅವ್ರಿಗೆ ಕೊಡ್ತೀನಿ. ನೀ ತಗೊಂಡ್ರ ತಗೋ, ಬಿಟ್ರ ಬಿಡ. ಬಂದವ್ರ ಮುಂದೆಲ್ಲ ನನ್ ಮಗಳ ಗಂಟ ಅನ್ನಕ್ ಹೋಗ್ಬೇಡ. ನಾ ಏನೋ ಒಂದ್ ಮದ್ವೆ ಆಗಿಲ್ ನೋಡು. ನೀ ಕನಸು ಕಾಣ್ಬೇಡದನ. ಇನ್ನು ಅವ್ನು ಸಾಲ ಮುಟ್ಟತನ ಹೂವನ್ನು. ಬಾ ಮಗನ, ಏನಾರ ಫಿಟ್ಟಿಂಗ್ ಇಟ್ಟು ಆ ಹುಡುಗಿನ ನಾನು ಒಕ್ಕೋತೀನಿ. ಎಷ್ಟು ದಿನ ಆಯ್ತು ನಾ ಕಾಯ್ಕೋತ ಕೂತೀನ್ರಿ. ಅವ್ರಪ್ಪನ ಕೈಯಾಗ ಕೋಳಿ ಪೀಳಿ ಕೊಟ್ಟು ನಾ ಹುಂಜಾಗಿ ಈಕಿನ ಕುಕ್ಕಿ ಕರ್ಕೊಂಡು ಹೋಗ್ಬೇಕತ್ತ ನಾ ಆಸೆ ಇಟ್ರ, ಮಗ ಇವ ಸುಡ್ಗಾಡ್ಸಿದ್ ಫೈನಾನ್ಸ್ ಅತ್ತ ಸಾಲ ಕೊಟ್ಟನತ್ತ. ಮ್ಯಾನೇಜರ ಮನಿಗೆ ಬರ್ತಾನತ್ತ. ಬರಕತಿ ಮಗನ ಏನು ಮನಿಗೆ. ಇನ್ನು ಗೆಟಪ್ ಚೇಂಜ, ಸೌಂಡು ಚೇಂಜ್ ಮಗನ. ನೋಡಿ ಹೆಂಗ ಆಟ ಎಬ್ಬಿಸ್ತೀನಿ ಈಗ. ರಾಮ 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 ಶ್ರೀರಾಮಚಂದ್ರ ಮಲ್ಲಿಕಾರ್ಜುನ. ನಮಸ್ಕಾರ ರೀ ಅಪ್ಪ. ಬಾ ಬೇಷ್ ಬಂದಿ ಬಾ. ನನ್ನ ಮಗಳ ಬಗ್ಗೆ ಕೇಳೋದ ಬಾ. ಶ್ರೀರಾಮಚಂದ್ರ ಮಲ್ಲಿಕಾರ್ಜುನ. ದೈ ಸೀಟ್ ಹಾಕಿದ್ಮೇಲೆ ವಿಷ್ಣುವರ್ಧನ್, ಅಮೀಟ್ ಹಾಕಿದ್ಮೇಲೆ ಶಿವರಾಜ್ ಕುಮಾರ್. ಬರೀ ₹1,000 ಇಟ್ಕೊಳ್ಳ ಕರೆಕ್ಟ್ ಆಗಂಗ ಹೇಳ್ತಾನೆ ಭವಿಷ್ಯ ನಿಂತು.
ಯಾರ ಬಗ್ಗೆ ಭವಿಷ್ಯ ಕೇಳ್ಬೇಕಂತ ಮಾಡಿದಿ ನನ್ನ ಮಗಳ ಬಗ್ಗೆ, ನನ್ನ ಮಗಳ ಮದುವೆ ಬಗ್ಗೆ. ಸ್ವಲ್ಪ ಮಹಾಲಕ್ಷ್ಮಿನ ಹೊರಗೆ ಕರೆದ್ರೆ ಮುಖ ನೋಡಿ ಭವಿಷ್ಯ ಹೇಳಿಬಿಡ್ತಿದ್ದೆ. ಯವ್ವ ಮಗಳ ಬಾ, ನಿನ್ನ ಭವಿಷ್ಯ ಗೊತ್ತೇ ಆಗ್ತದ ಬಾ. ಇವತ್ತು ಪಟ್ನೆ ಜಲ್ದಿ ಬಾರೋ ನಿನ್ನ ಅವನ. ನನ್ನ ಮಗಳು ಬರ್ತಾನ, ನನ್ನೊಂದ್ ಸ್ವಲ್ಪ ನೋಡೋಣ. ಕೈ ನೋಡಿ ಹೇಳಂಗಿಲ್ಲ ಸಾವುಕಾರ, ಮುಖ ನೋಡಿ ಭವಿಷ್ಯ ಹೇಳ್ತೀವಿ ನಾವು. ಈಗ ಸದ್ಯಕ್ಕೆ ನಿನ್ನ ಭವಿಷ್ಯ ನೋಡ್ಬೇಕಾದ್ರೆ ಬ್ರೇಕ್ ಕಿಲ್ಲರ್ ಗಾಡಿ ಹಂಗ ಹೊಂಟೈತಿ. ಮನಸ್ಸಿನಾಗ ಒಂದು ದೊಡ್ಡ ಆಸೆ ಇಟ್ಕೊಂಡು ಕುಂತಿದ್ದಿ. ಹೌದು ಹೌದು, ಆ ಕೆಲಸ ಆಗ್ತೈತಿ ಇಲ್ಲೋ ಅನ್ನೋ ಚಿಂತೆ ನಿನ್ನ ಮಗಳ ಕಾಡಾಕತ್ತೈತಿ. ಹೌದಲ್ಲ? ಕರೆ ಇದ್ರ ಕರೆ ಅದಂತೇಳು, ಸುಳ್ಳಿದ್ರ ಸುಳ್ಳದಂತೇಳು. ಪೂರಾ ಖರೆ. ಇಲ್ಲಾಂದ್ರ ಮತ್ತೆ ಬೇರೆ ಹೇಳ್ತೀನಿ. ಇಲ್ಲ ಪೂರಾನ್ ಹೇಳ ನನಗ. ಅಲ್ಲ, ಒಂದ್ ಆಸ್ತಿ ವಿಚಾರಕ್ಕೆ ಕೈ ಹಾಕಿ ಬಿಟ್ಟಿದೆ. ಅದು ನಿನ್ನಂತೆ ಆಗ್ತದಿಲ್ಲ ಅನ್ನೋ ಚಿಂತೆ ಕಾಡಾಕತ್ತದ. ಸಾವುಕಾರನ ಭವಿಷ್ಯ ನೋಡ್ಬೇಕಾದ್ರೆ ನಿನಗೆ ಮಂದಿ ಮಕ್ಕಳ ಒಳಗ ಸುಖ ಇಲ್ಲ, ಹೊರಗಿನ ಮಂದಿ ಬಲ ಜಾಸ್ತಿ ಐತಿ. ಇದು ಕರೆಕ್ಟ್. ಇದು ಮಾತ್ ಮನಸ್ಸಿಗೆ ಬತ್ ನೋಡ. ಇದು ನಂಬಿ 10 ಲಕ್ಷ ಸಾಲ ಕೊಟ್ರ ನನಗ. ಒಳಗಿನವ್ರು ಹೊಟ್ಟೆ ಫಿಟ್ಟಿಂಗ್ ಇಡೋರು, ಹೊರಗಿನ ಮಂದಿನ ಕೊಟ್ಟ ನನಗ ಸಾಲ. ಹೇಳಕತ್ತಿನಲ್ಲ, ಮಂದಿ ಮಕ್ಕಳ ಒಳಗ ಸುಖ ಇಲ್ಲ ಅಂತ ಹೇಳಿ. ಹೌದ್ ಹೌದ್ ಹೌದು. ಕರೆ ಇದ್ರ ಕರೆ ಅದಂತೇಳು, ಸುಳ್ಳಿದ್ರ ಸುಳ್ಳದಂತೇಳು. ಕರೆ ಅದಪ್ಪ. ಕರಿ ಮಗಳನ್ನ ಹೊರಗ. ಯವ್ವ ಮಗಳ ಬಾರಿ ಜಲ್ದಿ ಬಾ. ಬಾ, ನಿನ್ನ ಭವಿಷ್ಯ ಕೇಳ್ತೀನಿ ಬಾ. ನಿನ್ನ ಅವ್ನು ಕುಂದ್ರಿ ಇಲ್ಲಿ. ನಿನ್ನ ಮಗಳ ಸಾವುಕಾರ ಕೊಂಡ್ರೆ ತೆಳಗ್ ಹಾಕೊಂದ್ರಿ ಹಾಕೊಂದ್ರಿ. ಸ್ವಲ್ಪ ಎಡಗೈ ತೋರ್ಸೇವ ನೀ. ಎಡಗೈ ಅದಕ್ಕೋ ನೀರುಂಡ ಕೈಯಾಗ ಜಾಸ್ತಿ ಗೆರಿ ಕಾಣಿಸೋದು. ನೋಡು ಚಂದಾಗಿ ನೋಡು. ಒಂದ ಮಾತಿನೊಳಗೆ ಹೇಳ್ಬೇಕಂದ್ರ ಸಾವುಕಾರ್ತಿದ್ ಹೇಮರೆಡ್ಡಿ ಮಲ್ಲಮ್ಮನ ಅವತಾರ. ಹೌದ್ ಹೌದು. ಒಳಗ ಚಿಂತೆ ಅದ. ಚಿಂತೆ ಅದ ನನ್ನ ಮಗಳಿಗೆ ಯಾವ್ದು ಚಿಂತೆ ಇಲ್ಲ. ಚಿಂತೆ ಕಾಡಕತ್ತದ. ಕರೆ ಇದ್ರ ಕರೆ ಅಂತ ಹೇಳ್ರಿ, ಸುಳ್ಳಿದ್ರ ಸುಳ್ಳು. ಹೌದ್ ಹೌದ್ರಿ, ಚಿಂತೆ ಕಾಡತ್ತ. ದೊಡ್ಡ ಚಿಂತೆ ಗುಡ್ಡ ಮೈ ಮೇಲೆ ಬಿದ್ದಂಗ ನಡಿಸಾಳ. ಈಗ ಸದ್ಯಕ್ಕೆ ನೋಡ್ಬೇಕಾದ್ರ ಸಾವುಕಾರ್ತಿಗೆ ವಾದಲಿ ಶಾಂತಿಲ್ಲ, ಬಂದಲಿ ಶಾಂತಿಲ್ಲ, ಕುಂತಲಿ ಶಾಂತಿಲ್ಲ, ನಿಂತಲಿ ಶಾಂತಿಲ್ಲ. ಬಾಯಾಗ ಬೆಲ್ಲ, ಬೆಣ್ಣಾಗ ಕತ್ರಿಯಾಗಿ ಬೆಣ್ಣೆತ್ತಿ ಬಿಟ್ರ. ಹೇಳಿನಿ ಕೆಲಸ ಸುದ್ದ ಆಗ್ತದ, ಗಡಬಡ ಮಾಡಬಾರ್ದು. ಕತ್ರಿ ಅದಿ ತುಳಿಬಾರ್ದು, ಕರಿ ಅರ್ಬಿ ಮೈ ಮೇಲೆ ಹಾಕಬಾರ್ದು. ನೋಡ್ ನಿನ್ನ ಅವ್ನು ಕರಿ ಅರಿವಿ ಹಾಕೋಬೇಡ ಅಂತ ಹೇಳತನ. ಕರಿ ಜಂಪರಿ ಹೊಲಸ್ತೆ ಬರೀ. ಇನ್ಮೇಲೆ ಹಾಕೋಂಗಿಲ್ಲ, ಸುಮ್ನ ಕುಂದ್ರ. ಸಾವುಕಾರ್ತಿ ಭವಿಷ್ಯ ನೋಡ್ಬೇಕಾದ್ರೆ ಒಲ್ಲಾದ ಮರ್ಜಿಯಿಂದ ಒಬ್ಬನಿಗೆ ಮದುವೆ ಮಾಡಿ ಕೊಡ್ಬೇಕಂತ ವಿಚಾರ ಮಾಡಿರ್ನಿ. ಹೌದ್ರಿ. ಅದು ಒಲ್ಲಾಗಿ ಆ ಮನುಷ್ಯನೊಳಗ ಕಾಡಕತ್ತದ. ಏನ್ರಿ ತಗೊಂಡ ಸಾಯ್ಲೇನ ಅನ್ನುವಂಗ ಚಿಂತೆ ಮಾಡಕ. ಹೌದ್ರಿ, ನಿನ್ ರಾತ್ರಿ ಹಂಗಾಗಿತ್ರಿ ನಂಗ. ಹೇಳಕತ್ತೀನಿ ಕೆಲಸ ಸುದ್ದಾಗತ್ತದ, ಗಡಬಡ ಮಾಡಬಾರ್ದು, ಒಲ್ಲಾದ ಮರ್ಜಿಯಿಂದ ಮದುವೆ ಮಾಡಬಾರ್ದು. ಏನ್ ಹೇಳತ್ತಿದ್ದಿ ಹೋತಮ್ಮ? ಮ್ಯಾನೇಜರ್ ಬ್ಯಾಂಕ್ ಮ್ಯಾನೇಜರ್. ಯಾ ಮ್ಯಾನೇಜರ್ ತಗೊಂಡು ಏನ್ ಮಾಡ್ತೀವಿ ಸಾವುಕಾರ? ಪ್ರಮೋಷನ್ ಆದ್ರ ಅವಂಗ ಆಗ್ತದ. ಅಕಸ್ಮಾತ್ ಏನಾರೇ ಅವನಿಗೆ ಕೊಟ್ಟ ಮದುವೆ ಮಾಡಿದ್ದ ಕರೆ ಆದ್ರೆ ಮುಂದೆ 15 ದಿನದಾಗ ನಿನ್ನ ಮಗಳ ಸಾವು ನೋಡ್ಬೇಕಾಗತ್ತದ. ಇದು ನಾ ಹೇಳಕತ್ತಿಲ್ಲ, ನಮ್ ಕೆಂಪು ಮುಗಿನ ಗಿನಿ ಹೇಳ್ತದ. ಕರೆ ಇದ್ರ ಕರೆ ಅಂತೇಳು, ಸುಳ್ಳಿದ್ರ ಸುಳ್ಳು ಅಂತೇಳು. ಅಲ್ಲ ಏನ್ರಿ ಮಾಡಿ, ಏನ್ರಿ ಪೂಜೆ ಗೀಜೆ ಹಣ ಗಿಣ ಏನ್ರಿ ಕಟ್ಟವಿದ್ದು ಅಂದ್ರೆ ಕಟ್ಟಿ ಕೂಡಸಲ್ಲ ಇಬ್ಬರಿಗೆ. ಯಾವ್ದು ನಡೆಯಂಗಿಲ್ಲ ಸಾವುಕಾರ. ಆಕಿಗೆ ಇವಂಗ ಹೊಂದಾಣಿಕೆ ಇಲ್ಲ. ಈಗ ಹೊಂದಾಣಿಕೆ ಇಲ್ರಿ, ಮದ್ವೆ ಆದ್ಮೇಲೆ ಹೆಂಗ್ ಹೊಂದಾಣಿಕೆ ಆಕೈತಿ? ಹೊಂದಾಣಿಕೆ ಆಗುದಿಲ್ಲ. ಅದು ಸ್ವತಿಗೆ ಕೇಳಿದ್ರೆ ಕೂಡಿ ಬರಂಗಿಲ್ಲ. ಈಕೆ ಅವ ಮುಂಗ್ಲಿಯಾಗಿ ಕೂತಾನ, ಎಂದ ಹೆಚ್ಚಿಗೆ ಕೊಲ್ತಾನ ಗೊತ್ತಿಲ್ಲ. ಹಂಗಾದ್ರೆ ನನ್ನ ಮಗಳಿಗೆ ಕೊಡ್ದಲ್ಲ ಅವನಿಗೆ. ಕೊಡಬೇಡ. ಒಂದು ವರ ಬರ್ತದ ನಿನ್ನ ಮನಿ ಕಡೆ. ವರ ಬಂದ ತಾನಾಗಿ ನಿನ್ನ ಮಾತಾಡಿಸ್ತದ. ಹುಡುಗನಿಗೆ ಕೊಟ್ಟು ಮದುವೆ ಮಾಡೋ ಕೆಲಸ ಸುದ್ದಾಗ್ತದ. ಹೆಂಗವಾ ಇದಕ್ಕೆ ಏನತ್ತೀನಿ? ಆಯ್ತಪ್ಪ, ಹಂಗ ಮಾಡೋನು. ಲೋನ್ ಒಂದ ಅವ್ರ ಬ್ಯಾಂಕ್ನ್ಯಾಗ ಲೋನ್ ಅದ. ಹೇಳಕತ್ತಿನಲ್ಲ, ಗಡಬಡ ಮಾಡಬೇಡ, ಎಲ್ಲಾ ಕೆಲಸ ಸುದ್ದಾಗತ್ತದ. ನಿನ್ನ ಮನುಷ್ಯನೊಳಗ ಒಂದು ಓಡಾಡಕತ್ತದ. ಎಂದ ಪೇಳಿ ದೊಡ್ಡವಾಗಿ ತತ್ತಿ ಇಡ್ತಾವಂತ ಚಿಂತೆ ಕಾಡಕತ್ತದ. ಆಗ್ತದ ಕೆಲಸ. ಒಂದು ತಾಯ್ತ ಮಾಡಿ ಕೊಡ್ತೇನೆ ನಿನಗ. ಹನ್ನೊಂದ್ ದಿನ ಅದನ್ನ ನಡದಾಗ ಕಟ್ಕೊಂಡು ಅರಿವು ನೀರಾಗ ಬಿಟ್ಟೆ ಅಂದ್ರೆ ಕಂಟಕ ದೂರ ಆಗ್ತದ. ಪಟ್ನೆ ಕೊಡು ಕಟ್ಕೋತೇನ. ಪಟ್ನೆ ಕೊಡು ಅಂದ್ರೆ ಕೊಡಕ್ಕಾಗಲ್ಲ ಸಾವುಕಾರ. ತಾಯ್ತ ತುಂಬಬೇಕು, ಮಂತ್ರ ಹಾಕಬೇಕು, ಎಲ್ಲ ಶುದ್ಧ ಮಾಡಿ ಕೊಡ್ಬೇಕು. ಸ್ವಲ್ಪ ಖರ್ಚು ಆಗ್ತದಲ್ಲ, ಒಂದ್ 2,000 ಖರ್ಚಿಗೆ ಬರ್ತದ. 10 ಕೋಳಿ ಹೋಲಿ, ನೀ ಖರ್ಚಿನ ಪುಡಿಸ್ತೆ, ಹೊಟ್ಟೆ ಚಿಂತೆ ಮಾಡ್ಲಕ್ ಹೋಗ್ಬೇಡ. ಈ ಕೋಳಿ ನಡೆಯಂಗಿಲ್ಲ. ಈ ಕೋಳಿ ಉರುಪಾಟಿ ಪುಚ್ಚಿನ ಕೋಳಿ ತರ್ಬೇಕು. ಅವು ಎಲ್ಲಿ ಸಿಗ್ತಾವ ಹೋತಮ್ಮ? ಬಾಜಾರ್ದಾಗ ಸಿಗ್ತಾವ. ಇಲ್ಲ ನಿನಗೆ ಸಿಗ್ಲಿಲ್ಲ ಅಂದ್ರೆ ನಾವು ಎಲ್ಲ ತರ್ತೀವಿ. ಆ ರೊಕ್ಕ ನಮಗ್ ಕೊಟ್ರ ಅದನ್ನ ಒಯ್ದು ಸುಡುಗಾರದ ರಕ್ತ ಚೆಲ್ಬೇಕು. ಆ ರಕ್ತದೊಳಗಿನ ಮಣ್ಣು ತೆಗೆದು ತಾಯ್ತದಾಗ ಹಾಕಿ ತಾಯ್ತ ಕಟ್ಟಿ ಕೊಡ್ತೀವಿ ನಿನಗೆ. ಅಂದ್ರೆ ನಿನ್ನ ಕಂಟಕ್ಕೆಲ್ಲ ದೂರ ಆಗ್ತದ. ಹೋಗ್ಯಾವ ರೊಕ್ಕ ತುಂಬ ಹೋಗು. ವಿಚಾರ ಮಾಡು. ಎಷ್ಟು? 2,000 ಆಗ್ತದ. ಒಂದು 3 ಕುತ್ತಿದ್ದು ನಿನಗೆ 3 ಕುತ್ತನೆ ಅಂತ ಕಡ್ಯಾಕಾಗಿತ್ತು. ಹೌದಪ್ಪ. ಒಂದ್ ಹೆಣ್ಣಿನಿಂದ ಅಪಮಾನ ಆಗೋದಿತ್ತು ನಿನಗ. ಹೌದು. ಸರದ ಬಿಟ್ಟದ. ಹೌದಪ್ಪ. ವಾಹನದಾಗ ಒಂದು ಕುತ್ತಿತ್ತು ನಿನಗ. ಹೌದು. ಅದನ್ನು ಸರದ. ಇನ್ನೊಂದು ಕುತ್ತದ ನಿನಗ. ಇನ್ನೊಂದ್ ಯಾವ್ದು? ದೊಡ್ಡ ಕುತ್ತದ. ಹೇಳ್ದಂಗ ತಾಯ್ತ ಮಾಡ್ಕೊ. ಅದನ್ನು ಕಂಟಕ ದೂರ ಆಗಿ ಬಿಡ್ತದ. ನಿನ್ನ ಮಗಳದ ಭವಿಷ್ಯನ ಶುದ್ಧ ಆಗ್ತದ. ಹುಡುಗ ಬಂದಾಗ, ಹುಡುಗ ಮಾತಾಡಿಸಿದಾಗ ಒಂದ ಮಾತಿಗೆ ಪಟ್ನೆ ಮಗಳನ್ನ ಕೊಟ್ಟ ಮದುವೆ ಮಾಡ್ತೀನಿ ಅಂತ ಹೇಳ್ಬಿಡು. ಬಾಳೆ ಶುದ್ಧ ಆಗ್ತದ. ಆಯ್ತಾಯ್ತು, ನೀ ಹೇಳ್ದಂಗೆ ಮಾಡ್ತೀನಪ್ಪ. ಮೊದಲ್ ತಾಯ್ತಾ ಕೊಡು. 2,000 ರೂಪಾಯಿ ಕೊಡಪ್ಪ ಅವ್ರಿಗೆ. ತೊಂಬರಿ ಯವ್ವ, ನಿನ್ನ ಬಲ್ಲಿ ಅದ ಹೋಗು. ಗಡಬಡ ಮಾಡಬೇಡ ಸಾವುಕಾರ. ಒತ್ತು ಮನಿಗೆ ಊರವರೆಗೆ ಹನುಮಂತಿಯವ್ರ ಗುಡಿ ಅದ. ಇವತ್ತು ಅಲ್ಲೇ ವಸ್ತಿ ನಂದು. ಬರೋ ಮುಂದೆ 4 ರೊಟ್ಟಿ, ಒಂದಿಟ್ಟು ಚಟ್ನಿ, ಪಲ್ಯ ಏನಾರ ಇದ್ರೆ ಕಟ್ಕೊಂಡು ಬಾ. ಉಂಡು ಗಚ್ಚಾಗಿ ತಾಯ್ತ ತುಂಬಿ ಕೊಡ್ತೀನಿ. ರಾಮ 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 ಶ್ರೀರಾಮಚಂದ್ರ ಮಲ್ಲಿಕಾರ್ಜುನ. ಚಿಂತೆ ಮಾಡಿ ಸುದ್ದಾಗತ್ತದ ಕೆಲಸನೇ ಅಂದು. ಮೈ ಅಗಾರ ಆದಂಗ ಆಯ್ತಲ್ಲ.
ಈಗಿನ ಮೈಯಾಗಿನ ಭಾರ ಈಕಿನ ಮೈಯಾಗಿನ ಕಂಟಕ್ಕೆಲ್ಲ ನಾನು ತಗೊಂಡ್ ಹೋಗ್ತೀನಿ. ಏ ಅಟ್ ಮಾಡೋಪ. ಚಿಂತೆ ಮಾಡಬೇಡ, ನಾ ಇರೋ ತನಕ ನಿಂದ ಶುದ್ಧ ಮಾಡ್ತೀನಿ. ಇವ್ವ ಹಗರಾತ್ ನೋಡ್ರಿ. ಹೇಳಕತ್ತೀನಲ್ಲ. ನನ್ನ ಮ್ಯಾಗ ಜರ ಆರ್ಸ್ ಕೈಯ ಕಮ್ಮ ಆಯ್ತಾ? ಕಮ್ಮ ಆಯ್ತಾ? ನನ್ಗೂ ಹೆಡಕ್ನ್ಯಾಗ ನರ ಹಿಡ್ದಂಗ ಆಗ್ಯದ. ನೀನು ಮಾಡಿಸ್ಕೋ. ನನಗ ಜರ ಹೆಡಕ್ನ್ಯಾಗ ನರ ಹಿಡ್ದಂಗ ಆಗ್ಯದ ನೋಡಪ್ಪ. ಆ ಕಡೆ ಮಕ ಮಾಡಿ ಬಗ್ಗಿ ನಿಂದ್ರು ಸ್ವಲ್ಪ. ನೋಡು ರಾಮ 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 ಶ್ರೀರಾಮಚಂದ್ರ ಮಲ್ಲಿಕಾರ್ಜುನ. ಯವ್ವ ಹೆಡಕ್ ಕಮ್ಮ ಆಯ್ತು, ಟೊಂಕನ್ಯಾಗ ಬಂದಂಗ ಆಗ್ಯದ ಬ್ಯಾನಿ. ಹೆಂಗಾಯ್ತು ಸಾವುಕಾರ? ಈಗ ಹೆಡಕ್ ಕಮ್ಮ ಆಗ್ಯದ, ಟೊಂಕನ್ಯಾಗ ಬಂದದ. ಸರದ ಬಂದದ. ಹಾ 10 ಮನಿಗೆ ಹೋಗು ಇಳ್ದು ಹೊಕ್ಕದ. ಆಯ್ತು ಆಯ್ತು. ರಾಮ 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 ರಾಮ. ಯವ್ವ ಜರ ಚರ್ಗಿ ತಿಂತ ಹೋಗಿ ಬರ್ತೀನಿ. ಮಗ ಮ್ಯಾನೇಜರ್ ಕೊಡ್ತಾನಂತ. ಮ್ಯಾನೇಜರ್ ಬಾ ಮಗನ. ಈ ಮಗ ನೋಡು ಸುಡುಗಾಡ್ಸಿದ್ರ ಫೈನಾನ್ಸ್ ಮಗನ ಬುಡಬುಡಿಕರ ಫೈನಾನ್ಸ್ ಅದ ನಂದು. ಬುಡಕ ಬೆಂಕಿ ಹಚ್ಚು ಮಕ್ಕಳು ನಾವು. ಸುದ್ದ ಆಯ್ತಪ್ಪ. ಅದೊಂದು ಮದ್ವೆ ಅಂತೂ ಮುರಿದಂಗಾಯ್ತು. ಇನ್ನು ಬೇರೆ ಗೆಟಪ್ನ್ಯಾಗ ಬಂದ ಅವ್ನ ಮುಂದೆ ನಿಂತಪ್ಪ ಅಂದ್ರೆ ಮಗ ಕರ್ದು ಹೆಣ್ಣು ಕೊಡ್ಬೇಕವ. ಹಂಗೆ ಮಾಡ್ತೀನಿ.